ಒಂದು ಸುಂದರ ಕಾಡಿನಲ್ಲಿ ಏಕಲವ್ಯ ಎಂಬ ಗಿರಿಜನ ಬಾಲಕನು ವಾಸಿಸುತ್ತಿದ್ದನು. ಅವನು ಬಹಳ ಶ್ರಮಶೀಲನು ಮತ್ತು ಧೈರ್ಯಶಾಲಿ. ಅವನಿಗೆ ಒಂದು ದೊಡ್ಡ ಕನಸು ಇತ್ತು. ವಿಶ್ವದ ಅತ್ಯುತ್ತಮ ಧನುರ್ಧರನಾಗಬೇಕು. ಒಂದು ದಿನ ಅವನು ಪ್ರಸಿದ್ಧ ಗುರು ದ್ರೋಣಾಚಾರ್ಯರ ಬಳಿ ಹೋಗಿ, ಗುರುವೇ, ನನಗೆ ಧನುರ್ವಿದ್ಯೆ ಕಲಿಸಿ ಎಂದು ವಿನಂತಿಸಿದನು. ದ್ರೋಣಾಚಾರ್ಯರು ರಾಜಕುಮಾರರಿಗೆ ಮಾತ್ರ ವಿದ್ಯೆ ಕಲಿಸುತ್ತಿದ್ದರು. ಆದ್ದರಿಂದ ಅವರು ಏಕಲವ್ಯನನ್ನು ನಿರಾಕರಿಸಿದರು. ಸಂಕಲ್ಪ ಮತ್ತು ಅಭ್ಯಾಸ ಏಕಲವ್ಯನು ದುಃಖಪಟ್ಟರೂ ತನ್ನ ಕನಸನ್ನು ಬಿಟ್ಟುಕೊಡಲಿಲ್ಲ. ಅವನು ಕಾಡಿಗೆ ಹಿಂತಿರುಗಿ ಮಣ್ಣಿನಿಂದ ದ್ರೋಣಾಚಾರ್ಯರ ಮೂರ್ತಿಯನ್ನು ಮಾಡಿದ್ದನು. ಅದನ್ನು ತನ್ನ ಗುರು ಎಂದು ಭಾವಿಸಿ ಪ್ರತಿದಿನ ಅಭ್ಯಾಸ ಮಾಡತೊಡಗಿದನು. ಬೆಳಿಗ್ಗೆಯಿಂದದ ಸಂಜೆವರೆಗೆ ನಿರಂತರ ಅಭ್ಯಾಸ, ಬಾಣ ಬಿಡುವುದು, ಗುರಿ ಹೊಡೆಯುವುದು, ಮನಸ್ಸಿನ ಏಕಾಗ್ರತೆ ಇವೆಲ್ಲವನ್ನು ಅವನು ಶ್ರದ್ಧೆಯಿಂದ ಕಲಿತನು. ವರ್ಷಗಳು ಕಳೆದವು. ಅವನು ಅತ್ಯಂತ ನಿಪುಣ ಧನುರ್ಧರನಾದನು. ಆಶ್ಚರ್ಯದ ಘಟನೆ. ಒಂದು ದಿನ ಅರ್ಜುನ ಮತ್ತು ಇತರ ರಾಜಕುಮಾರರು ಕಾಡಿಗೆ ಬಂದರು. ಅಲ್ಲಿ ಒಂದು ನಾಯಿಯ ಬಾಯಿ ಬಾಣಗಳಿಂದ ತುಂಬಿ ಮುಚ್ಚಲ್ಪಟ್ಟಿತ್ತು, ಆದರೆ ರಕ್ತದ ಒಂದು ಹನಿಯೂ ಇರಲಿಲ್ಲ. ಇದು ನೋಡಿ ಎಲ್ಲರೂ ಆಶ್ಚರ್ಯಪಟ್ಟರು. ಇದನ್ನು ಯಾರು ಮಾಡಿರಬಹುದು ಎಂದು ಹುಡುಕುತ್ತಾ ಅವರು ಏಕಲವ್ಯನನ್ನು ಕಂಡುಹಿಡಿದರು. ಅವನ ಕೌಶಲ್ಯವನ್ನು ನೋಡಿ ಅರ್ಜುನನು ಕೂಡ ಬೆಚ್ಚಿಬಿದ್ದನು. ಗುರುದಕ್ಷಿಣೆಯ ಪರೀಕ್ಷೆ ಈ ವಿಷಯ ದ್ರೋಣಾಚಾರ್ಯರಿಗೆ ತಿಳಿದಾಗ ಅವರು ಏಕಲವ್ಯನ ಬಳಿಗೆ ಬಂದರು. ಅವರು ಕೇಳಿದರು, ನಾನು ನಿನ್ನ ಗುರು ಎಂದು ಹೇಳುತ್ತೀಯಾ? ಏಕಲವ್ಯನು ವಿನಮ್ರವಾಗಿ